ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪಾಡ್ಯತಿಥಿ, ಪುಬ್ಬಾ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹೊಳೆನರಸೀಪುರದಲ್ಲಿ ರಥೋತ್ಸವದ ಅಲಂಕಾರ ವಿಚಾರದಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಆಕ್ಷೇಪ. ಗದ್ದಲದ ನಡುವೆಯೂ ಸುಸೂತ್ರವಾಗಿ ಜರುಗಿದ ರಥೋತ್ಸವ. ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ, ಯಾರಾದರೂ ನಿಲ್ಲಲಿ, ಆದರೆ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಮತ್ತೆ ಶಾಸಕನಾಗಬಾರದು ಎಂದು ಬಹಿರಂಗ ಸಭೆಯಲ್ಲೇ ಕಣ್ಣೀರಿಟ್ಟ ಶಾಸಕ ಟಿ.ಡಿ. ರಾಜೇಗೌಡ. ಗ್ಯಾರಂಟಿ ಪ್ರಣಾಳಿಕೆಯಲ್ಲಿ ಮಾತು ಕೊಡುವ ಮುಂಚೆ ಪರಿಜ್ಞಾನ ಇರಲಿಲ್ಲವೇ? ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ, ಇದು ರಾಜ್ಯ ಸರ್ಕಾರದ ದೊಡ್ಡ ಕೊಡುಗೆ ಎಂದು ನಿಖಿಲ್ ಕುಮಾರಸ್ವಾಮಿ ಟಾಂಗ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆ ಉತ್ತನಹಳ್ಳಿ ಗ್ರಾಮದ ಕೆರೆಗೆ ತಕ್ಷಣ ನೀರು ತುಂಬಿಸುವಂತೆ ಗ್ರಾಮಸ್ಥರು ಎನ್ಎಲ್ಸಿ ಡಾ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ ಕೆಲವು ತಿಂಗಳುಗಳಿಂದ ಸಮರ್ಪಕ ನೀರಿಲ್ಲದೆ ಕೆರೆ ಸಂಪೂರ್ಣ ಒಣಗಿದ್ದು, ಕುಡಿಯುವ ನೀರು ಹಾಗೂ ಪಶುಗಳಿಗೆ ನೀರಿನ ತೀವ್ರ ಕೊರತೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು. ಕೃಷಿ ಚಟುವಟಿಕೆಗಳಿಗೆ ಸಹ ನೀರಿನ ಅಭಾವದಿಂದ ಸಂಕಷ್ಟ ಎದುರಾಗಿದೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ತಕ್ಷಣ ಸೂಚನೆ ನೀಡಿ ಸಮೀಪದ ಜಲಾಶಯದಿಂದ ನೀರು ಹರಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಯತೀಂದ್ರ ಭರವಸೆ ನೀಡಿದರು. ತುರ್ತು ಕ್ರಮ ಕೈಗೊಂಡು ಕೆರೆಗೆ ನೀರು ತುಂಬಿಸಿದರೆ ಗ್ರಾಮಕ್ಕೆ ದೊಡ್ಡ ನೆರವಾಗಲಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಆದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೇವೆ. ನಾವು ಪ್ರತಿ ವರ್ಷ ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ, ಆದರೆ ಕಳೆದ ವರ್ಷ ಮಾಡಿರಲಿಲ್ಲ. ಇದು 2ನೇ ಬಾರಿ ನಾವು ಜನಸಂಪರ್ಕ ಸಭೆ ವರ್ಣಾ ಕ್ಷೇತ್ರದಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಇದು ಜನಸಂಪರ್ಕ ಸಭೆ ಮಾಡದಿದ್ರು ಬೇರೆ ಕಾರಣಗಳಿಗೋಸ್ಕರ ಬಂದಿದ್ದೀನಿ ನಾನು ಸರ್ಕಾರಿ ಉದ್ಯೋಗಿಗಳಿಗೆ. ಹಾಗೆಲ್ಲ ನೀವು ಸಮಸ್ಯೆಗಳನ್ನು ಹೇಳಿದಿರ, ಅದನ್ನು ಬಗೆಹರಿಸುವಂತ ಪ್ರಯತ್ನ ಮಾಡಿದ್ದೀನಿ. ಈಗಲೂ ಕೂಡ ನಿಮ್ಮ ಅರ್ಜಿಗಳಿದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ಮಾತ್ರ ಬರಬೇಕು. ಸರ್ಕಾರಿ ಉದ್ಯೋಗಿಯವ್ರು ಮಾತ್ರ ಬಂದು ಅರ್ಜಿಗಳು ಕೊಡಬೇಕು ದಯವಿಟ್ಟು. ಅಮೆರಿಕ ಮತ್ತು ಇಸ್ರೇಲ್ ಸಂಯುಕ್ತ ದಾಳಿಯಲ್ಲಿ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಅವರ ಸಾವಿನ ಸುದ್ದಿ ಹಿನ್ನೆಲೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಶಿಯಾ ಮುಸ್ಲಿಂ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು. ಕಪ್ಪು ಉಡುಗೆ ಧರಿಸಿ, ಮೇಣದ ಬತ್ತಿ ಬೆಳಗಿ ಹಾಗೂ ಖಮೇನಿ ಅವರ ಭಾವಚಿತ್ರ ಹಿಡಿದು ಮೌನ ಪ್ರತಿಭಟನೆ ನಡೆಸಿದರು. ಪ್ರದೇಶದಲ್ಲಿ ಶೋಕ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ಪ್ರತಿಭಟನಾಕಾರರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಘೋಷಣೆಗಳನ್ನು ಕೂಗಿದರು. ಶಾಂತಿ ಮಂತ್ರ ಅನುಸರಿಸಿ ಹೋರಾಟ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಶಿಯಾ ಸಮುದಾಯದ ಮುಖಂಡರು, ಯುವಕರು, ಮಕ್ಕಳು ಹಾಗೂ ಹಲವಾರು ಸ್ಥಳೀಯರು ಭಾಗವಹಿಸಿ ತಮ್ಮ ದುಃಖ ಹಾಗೂ ಆಕ್ರೋಶವನ್ನು ಹೊರಹಾಕಿದರು.
ನಮ್ಮ ಧರ್ಮಗುರುಗಳಾದ ಸೈಯದ್ ಆಯತುಲ್ಲಾ ಖಾಮೆನಿ ಅವರ ಹತ್ಯೆ. ಯಾಕಂದರೆ ನಮ್ಮ ಅಮೆರಿಕ ಮತ್ತು ಇಸ್ರಾಯೇಲ್ ಅವರು ಭಾಳ ದುಷ್ಕರ್ಮಿಗಳು, ಶತ್ರುಗಳು. ಅವರು ನಮ್ಮ ಗುರುಗಳಾದ ಸೈಯದ್ ಖಾಮೆನಿ ಅವರಿಗೆ ಕೊಂದಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಅದರ ಪರವಾಗಿ ನಾವೆಲ್ಲರೂ ಒಂದು ಪ್ರೊಸೆಷನನ್ನು, ಮೌನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹೊಳೆನರಸೀಪುರ ಪಟ್ಟಣದಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ರಥೋತ್ಸವದ ಅಲಂಕಾರ ವಿಚಾರದಲ್ಲಿ ಗೊಂದಲ ಉಂಟಾಗಿ ದೇವಾಲಯದ ಮುಂಭಾಗ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ರಥಕ್ಕೆ ಅಲಂಕಾರ ಮಾಡುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದ್ದು ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು. ಮಾಜಿ ಸಚಿವ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಸ್ಥಳಕ್ಕೆ ಆಗಮಿಸಿ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ನಿಂತು ಆಕ್ಷೇಪ ವ್ಯಕ್ತಪಡಿಸಿದರು. ರಥಕ್ಕೆ ನಾವು ಹೂ ಹಾಕಲು ಅವಕಾಶ ಕೊಡಬೇಕು ಎಂದು ಪಟ್ಟು ಹಿಡಿದು ಈಗಾಗಲೇ ಹಾಕಿರುವ ಬಟ್ಟೆ ತೆರವುಗೊಳಿಸುವವರೆಗೂ ತೆರಳುವುದಿಲ್ಲ ಎಂದು ಘೋಷಿಸಿದರು. ಜೆಡಿಎಸ್ ಕಾರ್ಯಕರ್ತರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಪೊಲೀಸರು ಹರಸಾಹಸಪಟ್ಟರು. ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು. ಎಸಿ ಹಾಗೂ ತಹಸೀಲ್ದಾರ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಸಮಾಧಾನಪಡಿಸಿದರು. ಇದೆಲ್ಲ ಗದ್ದಲದ ನಡುವೆಯೂ ರಥೋತ್ಸವ ಕೊನೆಗೆ ಸುಸೂತ್ರವಾಗಿ ಜರುಗಿತು.
ಹೊಳೆನರಸೀಪುರ ತಾಲೂಕಿನ ಸೂರನಹಳ್ಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದ ಕಾರು ಗುದ್ದಾಟದಲ್ಲಿ ಒಬ್ಬ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದು 3 ಗಂಭೀರ ಗಾಯಗಳಾಗಿವೆ. ಮೃತರನ್ನು 27 ವರ್ಷದ ಮನು ಎಂದು ಗುರುತಿಸಲಾಗಿದೆ. ರಾತ್ರಿ ಸುಮಾರು 11:50 ವೇಳೆಗೆ ಮನು ಹಾಗೂ ಸ್ನೇಹಿತರು ಗ್ರಾಮದಲ್ಲಿ ನಿಂತು ಮಾತನಾಡುತ್ತಿದ್ದಾಗ ಅತಿವೇಗದಲ್ಲಿ ಬಂದ ಕಾರಿಗೆ ನಿಧಾನವಾಗಿ ಚಲಿಸಲು ಸೂಚಿಸಿದ್ದಾರೆ ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಚಾಲಕ ಕಾರನ್ನು ಹಿಂದಿರುಗಿಸಿ ಉದ್ದೇಶಪೂರ್ವಕವಾಗಿ ಗುದ್ದಿದನೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮನು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕ ಘಟನೆ ಬಳಿಕ ಪರಾರಿಯಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಬಾಳೆಹೊನ್ನೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಆಯೋಜಿಸಿದ್ದ ಜನಾಂದೋಲನ ಸಮಾವೇಶದಲ್ಲಿ ಟಿಡಿ ರಾಜೇಗೌಡ ಕಣ್ಣೀರಿಟ್ಟ ಘಟನೆ ಗಮನ ಸೆಳೆಯಿತು. ಶೃಂಗೇರಿ ಕ್ಷೇತ್ರದ ಶಾಸಕನಾಗಿರುವ ಅವರು, ನನ್ನ ಮನೆಯನ್ನು ಹಾಳು ಮಾಡಿದ್ದೀರಿ, ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ, ಯಾರಾದರೂ ನಿಲ್ಲಲಿ, ಆದರೆ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಮತ್ತೆ ಶಾಸಕನಾಗಬಾರದು ಎಂದು ಭಾವುಕರಾಗಿ ಹೇಳಿದರು. ಸಭೆಯಲ್ಲಿದ್ದ ಕಾರ್ಯಕರ್ತರು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ತಮ್ಮ ಮೇಲಿನ ಟೀಕೆ ಹಾಗೂ ರಾಜಕೀಯ ಬೆಳವಣಿಗೆಗಳಿಂದ ಮನನೊಂದು ಈ ನಿರ್ಧಾರ ವ್ಯಕ್ತಪಡಿಸಿರುವುದಾಗಿ ಹೇಳಿದರು. ಸಮಾವೇಶದಲ್ಲಿ ಭಾಗವಹಿಸಿದ್ದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅವರಿಗೆ ಬೆಂಬಲ ಸೂಚಿಸಿದರು. ರಾಜಕಾರಣ ಮಾಡಿ ಅದರಿಂದ ಕೆಟ್ಟ ಜನರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಬಾರ್ದು. ನಾನಿವತ್ತು ನನ್ನೆಲ್ಲ ನೀವು ಬೈಬೋದು, ನಾನೊಂದು ಘೋಷಣೆಯನ್ನು ಮಾಡ್ತೇನೆ. ಇವತ್ತು ನೀವು ನಿಮಗೆ ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಗೌರವ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಕೆ ಮಾಡಿಕೊಂಡು, ಈ ಕ್ಷೇತ್ರದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಸಿಕೊಂಡು ನೀವು ನಾಳೆ ಡಿಕ್ಲೇರ್ ಮಾಡಬೇಕು, ನಾನು ಮುಂದೆ ಈ ಕ್ಷೇತ್ರದ ಚುನಾವಣೆಗೆ ನಿಲ್ಲದಿಲ್ಲ ಅಂತೇಳಿ. ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ, ನಾನು ಈ ಕ್ಷೇತ್ರದ ಚುನಾವಣೆಗೆ ನಾನು ನಿಲ್ಲದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಲ್ದಾರ ಇದ್ರು, ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತೆಗೆದಿದ್ದೀನಿ, ನನ್ನ ಕುಟುಂಬ ಬೀದಿಗೆ ತಂದಿದ್ದೀನಿ, ದಿನನಿತ್ಯ ಕೋಟಿ ಅನ್ಯಾಯ ಮಾಡಿದ್ದೀನಿ, ನನ್ನ ಹಾಳು ಮಾಡಿದ್ದೀನಿ, ನೀವು ಸಾಲ ಮಾಡಿದ್ದೀನಿ, ನಾನು ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಕ್ಕೆ, ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಗೆ ಅನ್ಯಾಯ ಮಾಡಿಲ್ಲ, ಜನಗೆ ಅನ್ಯಾಯ ಮಾಡಿಲ್ಲ. ನಾನು ಇವತ್ತು ವಾಚನೆ ಮಾಡ್ತಾರೆ, ನಾನೆಲ್ಲ ಚುನಾವಣೆಗೆ ನೀವು ಯಾರು ಹಾಕಿದ್ದೀನಿ. ಆ ಮನುಷ್ಯ ಅಂತ ಕೆಟ್ಟ ಮನಸ್ಥಿತಿಯ ಮನುಷ್ಯ ಈ ಕ್ಷೇತ್ರದ ಶಾಸಕ ಮತ್ತಾಗಬಾರ್ದು. ಆದ್ರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ. ಯಾರ ಮನೆ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಶೃಂಗೇರಿ ಕ್ಷೇತ್ರದ ಸರ್ಕಾರಿ ಆಸ್ಪತ್ರೆಗಳ ದುಸ್ಥಿತಿಯನ್ನು ಖಂಡಿಸಿ ಬಿಜೆಪಿ ಮುಖಂಡರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಜೀವರಾಜ್ ಮಾತನಾಡಿ, ರೋಗಿಗಳಿಗೆ ಟ್ರೀಟ್ಮೆಂಟ್ ಆಗಬೇಕಾದರೆ ಮೊದಲು ಸರ್ಕಾರಿ ಕಚೇರಿಗಳಿಗೆ ಟ್ರೀಟ್ಮೆಂಟ್ ಅಗತ್ಯ, ಮೊದಲು ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಗತ್ಯವಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಆಂಬ್ಯುಲೆನ್ಸ್ ಸೌಲಭ್ಯವೂ ಇಲ್ಲ. ಕೇಳಿದರೆ ಪಕ್ಕದ ಆಸ್ಪತ್ರೆಯಲ್ಲಿ ಇದ್ದಾರೆ ಎನ್ನುತ್ತಾರೆ. ಕ್ಷೇತ್ರದ ಶಾಸಕರು ಹಣದ ಮೇಲೆ ಕೆಲಸ ಮಾಡುತ್ತಿದ್ದಾರೆ, ಭಾವನೆಗಳ ಮೇಲೆ ಅಲ್ಲ ಎಂದು ಆರೋಪಿಸಿದರು. ಬಿಜೆಪಿ ಮುಖಂಡ ದೇವರಾಜ್ ಶೆಟ್ಟಿ ಕೂಡ ಪ್ರತಿಕ್ರಿಯಿಸಿ, ಸಾವಿನ ಜೊತೆ ರಾಜಕಾರಣ ಮಾಡುವ ಅವಶ್ಯಕತೆ ಬಿಜೆಪಿಯವರಿಗೆ ಇಲ್ಲ. ಜನರ ಸಮಸ್ಯೆಗಾಗಿ ಹೋರಾಟ ಮಾಡುವುದು ತಪ್ಪಲ್ಲ. ನಾವು ಜನರ ಜೊತೆ ಹೋರಾಟ ಮಾಡೋದೇ ತಪ್ಪು ಅನ್ನೋದು ಮುಟ್ಟಾಳತನ ಎಂದು ಹೇಳಿದರು. ಸಾರ್ವಜನಿಕರಿಗೆ ಮೂಲಭೂತ ಆರೋಗ್ಯ ಸೌಲಭ್ಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಮೊದಲನೇದಾಗಿ ಪೇಷಂಟಿಗೆ ಟ್ರೀಟ್ಮೆಂಟ್ ಆಗೋದಕ್ಕಿಂತ ಮುಂಚೆ ಶೃಂಗೇರಿ ಕ್ಷೇತ್ರದ ಸರ್ಕಾರಿ ಕಚೇರಿಗಳಿಗೆ ಟ್ರೀಟ್ಮೆಂಟ್ ಆಗಬೇಕಿದೆ. ಅವು ಸಣ್ಣ ಪುಟ್ಟ ಜ್ವರದಲ್ಲೋ ಶೀತದಲ್ಲೋ ಉಳಿದಿಲ್ಲ, ಅವು ಕ್ಯಾನ್ಸರಿಗಿಂತನೂ ಜಾಸ್ತಿಯಾಗಿ ದಾಟಿ ಹೋಗ್ಬಿಟ್ಟಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಓರೆಡ್ ಟ್ಯಾಂಕಲ್ಲಿ ಪ್ಯೂರ್ ವಾಟರ್ ಇದ್ದರೆ ಕೆಳಗಡೆ ಇರೋ ನಲ್ಲಿ ಹಿತ್ತಾಳಿದಾಗಲಿ, ತಾಮ್ರದ್ದಾಗಲಿ, ಬಂಗಾರದ್ದಾಗಲಿ, ಅಕೇಸಿಯ ಬೆಣೆನಾರು ಹೊಡೆದಿಟ್ಟಿರಿ, ಅದರಲ್ಲಿ ಒಳ್ಳೆ ನೀರೇ ಬರುತ್ತೆ. ನಮ್ಮದು ಓರೆಡ್ ಟ್ಯಾಂಕ್ ಪೊಲ್ಯೂಟೆಡ್ ಆಗಿರೋದ್ರಿಂದ ಕೆಳಗಡೆ ಇರುವಂಥ ಇವು ಯಾವ ನಲ್ಲಿಗಳನ್ನು, ಇವು ಚಿನ್ನದವೂ ಇರ್ಬೋದು, ಇವು ಟ್ಯಾಂಕಲ್ಲಿರೋ ನೀರನ್ನ ಕೆಳಗಡೆ ಬಿಡ್ತಾ ಇದ್ದಾವೆ. ಟ್ಯಾಂಕ್ ಸರಿಯಾಗಬೇಕಿದೆ. ಈ ಕ್ಷೇತ್ರದ ಶಾಸಕರಿಗೆ ಅರ್ಥಾತ್ ಯಾವುದೂ ಸಂಬಂಧ ಇಲ್ಲ. ಅವರು ರಕ್ಷಾ ಸಮಿತಿ ಮೀಟಿಂಗು ಮಾಡಲ್ಲ, KDPನ ಕಾಟಾಚಾರಕ್ಕಾಗಿ ಮಾಡ್ತಾರೆ ಮತ್ತು ಭಾವನೆಗಳ ಮೇಲೆ ಕೆಲಸ ಮಾಡ್ತಾ ಇಲ್ಲ, ಹಣದ ಮೇಲೆ ಕೆಲಸ ಮಾಡ್ದಂಗೆ ಸನ್ನಿವೇಶಗಳು ಕಾಣ್ತಾ ಇದೆ. ಈ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಕೇಳಿದ್ದೇವೆ. ನೀವು ನೋಡಿದಿರಿ, ಆ ತಾಯಿ ಮಗ ಇಬ್ಬರು 2 ಕಿಡ್ನಿ ಹೋಗಿರುವಂಥ ಮಗನ ಇಟ್ಕೊಂಡು ತಾಯಿ ಆಕ್ರಂದನೂ ನೋಡಿದಿರಿ. ನೀವು ಎಕ್ಸ್ರೇಗೆ ಬಂದವ್ರ ಪರಿಸ್ಥಿತಿ ಏನು ಅಂತ ನೋಡಿದಿರಿ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ, ಆಂಬುಲೆನ್ಸ್ ಇಲ್ಲ. ಕೇಳಿದ್ರೆ ಪಕ್ಕದ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇದ್ದಾರೆ,
ಅಂತ ಹೇಳುವಂಥ ಉತ್ತರವನ್ನು ಕೇಳ್ತಾ ಇದ್ರೆ ನೋವಾಗುತ್ತೆ. ಸಾವಿನ ಜೊತೆ ರಾಜಕಾರಣ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಏನೋ ಆ ಥರ ಅಗತ್ಯ ಇಲ್ಲ. ನಾವು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ. ಯಾಕೆ ಅಂತೇಳಿದ್ರೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇರ್ಬೋದು, ವಿರೋಧ ಪಕ್ಷದಲ್ಲಿ ನಾವು ಇದೀವಿ ಅನ್ನೋ ಮಾತ್ರಕ್ಕೆ ನಮಗೆ ಏನೋ ಇವ್ರು ಮಾಡಿದ್ದೆಲ್ಲ ಸರಿ, ಇವ್ರು ಮಾಡಿದ್ದೆಲ್ಲದನ್ನು ನಾವು ತಡ್ಕೋಬೇಕು, ಇವ್ರು ಮಾಡಿದ್ದೆಲ್ಲ ನಾವು ಕೇಳಬೇಕು ಅನ್ನೋಂಥದ್ದು ಏನಿಲ್ಲ. ನಾವು ಇವ್ರ ಸಮಸ್ಯೆನ ಬಗೆಹರಿಸದೇ ಇದ್ರೆ ಜನರ ಜೊತೆ ಸೇರ್ಕೊಂಡು ನಾವು ಅದನ್ನ ಹೋರಾಟವನ್ನು ನಾವು ಕೈಗೆ ತಗೊಳ್ತೀವಿ. ನಾವು ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ನಮ್ಮ ಕಡೆಯಿಂದ ಏನು ಕೆಲಸ ಮಾಡಬೇಕು ಅದನ್ನ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ನಾವು ಜನರ ಜೊತೆ ಕೆಲಸ ಮಾಡೋದೇ ತಪ್ಪು, ಹೋರಾಟದಲ್ಲಿ ಭಾಗಿಯಾಗೋದೇ ತಪ್ಪು ಅಂತ ಇವ್ರು ಅನ್ಕೊಂಡ್ರೆ ಅದು ಅವ್ರ ಮುಟ್ಟಾಳ್ತನ ಅಂತ ನಾನು ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ನೀಡಬೇಕು ಎಂಬ ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ತೀವ್ರ ಟಾಂಗ್ ನೀಡಿದರು. ಗ್ಯಾರಂಟಿ ಪ್ರಣಾಳಿಕೆಯಲ್ಲಿ ಮಾತು ಕೊಡುವ ಮುಂಚೆ ಪರಿಜ್ಞಾನ ಇರಲಿಲ್ಲವೇ ಎಂದು ಪ್ರಶ್ನಿಸಿದರು. ಸಿಎಂ 4 ಕೋಟಿ ವೆಚ್ಚದ ಬಜೆಟ್ ಮಂಡನೆ ಮಾಡುತ್ತಿರುವುದಾಗಿ ಹೇಳುತ್ತಿದ್ದರು. ಬಜೆಟ್ ದೊಡ್ಡದಾಗಿರುವುದೇ ಮುಖ್ಯವಲ್ಲ, ಕನ್ನಡಿಗರು ಸ್ವಾವಲಂಬಿಗಳಾಗಲು ಪೂರಕವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕಳೆದ 3 ವರ್ಷಗಳಿಂದ ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲವನ್ನು ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಮೇಲೂ ಹಾಕಿರುವುದು ಕಾಂಗ್ರೆಸ್ ಸರ್ಕಾರದ ದೊಡ್ಡ ಕೊಡುಗೆ ಎಂದು ಟೀಕಿಸಿದರು. ಜನರಿಗೆ ಶಾಶ್ವತ ಪರಿಹಾರ ಕೊಡುವ ನೀತಿಗಳು ಅಗತ್ಯವೆಂದು ಅವರು ಹೇಳಿದರು. ಎಂಬಿ ಪಾಟೀಲ್ ಹೇಳ್ತಾರೆ ಬಿಪಿಎಲ್ ಕಾರ್ಡ್ಗಳಿಗೆ ಮಾತ್ರ ಗ್ಯಾರಂಟಿಗಳನ್ನ ಕೊಡಬೇಕು, ಶ್ರೀಮಂತರಿಗೆ ಗ್ಯಾರಂಟಿ ಹೋಗ್ಬಾರದು ಅಂತ. ಯಾಕಣ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳೋದಕ್ಕಿಂತ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಪರಿಜ್ಞಾನ ಇರಲಿಲ್ವಾ? ಅವಾಗ 7 ಕೋಟಿ ಕನ್ನಡಿಗರಿಗೂ ಕೊಡ್ತೀವಿ, ಎಲ್ರಿಗೂ 2,000 ರೂಪಾಯಿ ಕೊಡ್ತೀವಿ, ಎಲ್ರಿಗೂ ಯುವನಿಧಿ ಕೊಡ್ತೀವಿ, ಎಲ್ರಿಗೂ ಫ್ರೀ ಕರೆಂಟ್ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಎಲ್ಲ ತರ ಕತೆ ಕಟ್ಕೊಂಬಂದ್ರಿ. ಮತ್ತೊಬ್ರು ಹೇಳ್ತಾರೆ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರು ಒಂದು ಮಾತಾಡ್ತಾರೆ ಒಂದು 4-5 ದಿನಗಳ ಹಿಂದೆ, ಈ ಗ್ಯಾರಂಟಿಗಳು ಕೊಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಆಗಿದೆ, ಗ್ಯಾರಂಟಿಗಳು ಮಾಡಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು, ಘೋಷಣೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರು ಕೊಟ್ಟಂತ ಹೇಳಿಕೆಯನ್ನ ಒಂದ್ ರೀತಿ ಸಮರ್ಥಿಸ್ಕೊಳ್ಳುವ ರೀತಿನಲ್ಲಿ ಗ್ಯಾರಂಟಿಗಳು ಹೌದು ಸತ್ಯ, ನಮ್ಮ ರಾಜ್ಯದ ಸರ್ಕಾರದ ಖಜಾನೆ ಮೇಲೆ ಬಹಳ ಒತ್ತಡ ಆಗ್ತಾ ಇದೆ ಅಂತಾನು ಕೂಡ ಒಪ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. 4 ಲಕ್ಷ ಕೋಟಿಗೂ ಹೆಚ್ಚು ದೊಡ್ಡ ಪ್ರಮಾಣದ ಬಡ್ಜೆಟ್ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಆದ್ರೆ ಕೇವಲ ಬಡ್ಜೆಟ್ ದೊಡ್ಡ ಪ್ರಮಾಣ ಆಗಿದ್ರೆ ಸಾಲದು. ಆ ಬಡ್ಜೆಟ್ ಕೊಟ್ಟ ಏನು ನಮ್ಮ 7 ಕೋಟಿ ಕನ್ನಡಿಗರಿಗೆ ಯಾವ ರೀತಿ ನಾವು ಸ್ವಾವಲಂಬಿಗಳಾಗಿ ಅವರ ಬದುಕನ್ನ ಕಟ್ಕೊಡ್ತಕ್ಕಂಥದಕ್ಕೆ ಬಡ್ಜೆಟ್ ನ ಪೂರಕವಾಗಿ ಉಪಯೋಗವನ್ನ ಮಾಡಬೇಕಾಗಿತ್ತು. ಅದರ ಬದಲಾಗಿ ಇವತ್ತು ನಮ್ಮ ರಾಜ್ಯದ ಜನತೆಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ರಾಜ್ಯ ಸರ್ಕಾರ ಆಗ್ಲಿ ಕೊಟ್ಟಿರತಕ್ಕಂಥ ಕೊಡುಗೆ ಏನಪ್ಪಾ ಅಂದ್ರೆ, ಕಳೆದ 3 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿಯಷ್ಟು ಸಾಲದ ಹೊರೆ ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೇಲೆ, ಕನ್ನಡಿಗನ ಮೇಲೆ ಆ ಒಂದು ಹೊರೆಯನ್ನ ಹೊರಿಸಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರದ ಒಂದು ದೊಡ್ಡ ಕೊಡುಗೆ. ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ರಸ್ತೆ ಹಂಪ್ಗೆ ಬಣ್ಣವಿಲ್ಲದೆ ಅಪಘಾತದ ಭೀತಿ ಉಂಟಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಂತ ಖರ್ಚಿನಲ್ಲಿ ಬಣ್ಣ ಬಳಿದು ಗಮನ ಸೆಳೆದಿದ್ದಾರೆ. ಸಂಚಾರ ವೇಳೆಯಲ್ಲಿ ಹಂಪ್ ಸ್ಪಷ್ಟವಾಗಿ ಕಾಣದ ಕಾರಣ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದರು. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸ್ಥಳೀಯರು ಮುಂದಾಗಿ ಹಳದಿ ಬಿಳಿ ಬಣ್ಣ ಹಚ್ಚಿ ಸುರಕ್ಷತೆ ಕ್ರಮ ಕೈಗೊಂಡರು. ಈ ಕಾರ್ಯಕ್ಕೆ ಸ್ಥಳೀಯ ಯುವಕರು ಸಹ ಸಹಕರಿಸಿದರು. ಸಾರ್ವಜನಿಕರ ಈ ಜಾಗೃತಿ ಕಾರ್ಯಕ್ಕೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇಂತಹ ಮೂಲಭೂತ ಕೆಲಸಗಳನ್ನು ಅಧಿಕಾರಿಗಳು ತಕ್ಷಣ ಕೈಗೊಳ್ಳಬೇಕು ಎಂಬ ಆಗ್ರಹ ವ್ಯಕ್ತವಾಗಿದೆ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕಳೆದ ಸಾರಿ ನಾನು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೇ ಹಂಸಲಿ ನಾನು ಬಿದ್ದುಬಿಟ್ಟೆ, ಆಕ್ಸಿಡೆಂಟ್ ಆಯಿತು. ಹಾಗಾಗಿ ಇಲ್ಲಿ ಹೆಚ್ಚು ಅಪಘಾತಗಳು ನಡೀತಾ ಇರೋದ್ರಿಂದ ನನ್ನ ಈ ಸರಿ ಹುಟ್ಟುಹಬ್ಬವನ್ನು ಈ ಥರ ವಿಶೇಷವಾಗಿ ಆಚರಿಸಬೇಕು ಅಂತ ಹೇಳಿ ನನಗೆ ಮನಸ್ಸಿಗೆ ಬಂತು. ಹಾಗೆ ನನ್ನ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಈ ಸುತ್ತ
ಸುತ್ತ ಚಾಮರಾಜಪುರಂ ಸುತ್ತ ಇರೋಂಥ ಸರ್ಕಲ್ಗಳಿಗೆ ಡಿಪೋಗಳಿಗೆ ನಾನು ಬಣ್ಣವನ್ನು ಬರೆಸಿ ಯಾರಿಗೂ ತೊಂದರೆ ಆಗಬಾರ್ದು, ನನ್ನಂತೆ ಬೇರೆಯವ್ರಿಗೂ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಥರ ಬಣ್ಣವನ್ನು ಹೊಡಿತಾ ಇದ್ದೀನಿ. ಇದೇ ರೀತಿ ನಿಮ್ಮ ಹುಟ್ಟುಹಬ್ಬ ಯಾರೇ ಇದ್ರೂ ಈ ಥರ ಹಬ್ಬವನ್ನು ಆಚರಿಸಿ ದುಂದು ವೆಚ್ಚವನ್ನು ಮಾಡಬೇಡಿ, ಪಾರ್ಟಿಗಳಿಗಿಂತ ಖರ್ಚು ಮಾಡಬೇಡಿ, ಅನಗತ್ಯವಾಗಿ ಹಣವನ್ನು ಖರ್ಚು ಮಾಡೋದು ಬೇಡ, ಸಮಾಜ ಸೇವೆ ಮಾಡೋಣ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮವನ್ನು ಮಾಡಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಳೆನರಸೀಪುರದಲ್ಲಿ ರಥೋತ್ಸವದ ಅಲಂಕಾರ ವಿಚಾರದಲ್ಲಿ ಎಚ್.ಡಿ. ರೇವಣ್ಣ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಆಕ್ಷೇಪ. ಗದ್ದಲದ ನಡುವೆಯೂ ಸುಸೂತ್ರವಾಗಿ ಜರುಗಿದ ರಥೋತ್ಸವ. ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ, ಯಾರಾದರೂ ನಿಲ್ಲಲಿ, ಆದರೆ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಮತ್ತೆ ಶಾಸಕನಾಗಬಾರದು ಎಂದು ಬಹಿರಂಗ ಸಭೆಯಲ್ಲೇ ಕಣ್ಣೀರಿಟ್ಟ ಶಾಸಕ ಟಿ.ಡಿ. ರಾಜೇಗೌಡ. ಗ್ಯಾರಂಟಿ ಪ್ರಣಾಳಿಕೆಯಲ್ಲಿ ಮಾತು ಕೊಡುವ ಮುಂಚೆ ಪರಿಜ್ಞಾನ ಇರಲಿಲ್ಲವೇ? ಪ್ರತಿ ವರ್ಷ 1 ಲಕ್ಷ ಕೋಟಿ ಸಾಲ, ಇದು ರಾಜ್ಯ ಸರ್ಕಾರದ ದೊಡ್ಡ ಕೊಡುಗೆ ಎಂದು ನಿಖಿಲ್ ಕುಮಾರಸ್ವಾಮಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.